ವೆಲ್ಕಮ್ ಟು ಮೈ ಕ್ಲಾಸಸ್. ಡೈಲಿ ಕರೆಂಟ್ ಅಫೇರ್ಸ್ನ ಇವತ್ತಿನ ಅಧ್ಯಯನ ಮಾಡೋಣ. ಜುಲೈ 1ರಿಂದ ಜುಲೈ 6ನೇ ತಾರೀಕಿನವರೆಗಿನ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇರ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು GST ಡೇ ಅಂತೇಳಿ. ಜುಲೈ 1ನೇ ತಾರೀಕನ್ನ GST ಡೇ ಅಂತ ಆಚರಣೆ ಮಾಡ್ತೀವಿ. GST ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡೇ ಅಂತೇಳಿ. ಇದು ಜುಲೈ 1, 2017ರಂದು ಜಾರಿಗೆ ಬಂದಿದ್ದ ಸಲುವಾಗಿ ಇದನ್ನ GST ದಿನ ಅಂತ ಆಚರಣೆ ಮಾಡ್ತಾರೆ. ಇದ್ರ ಮುಖ್ಯ ಉದ್ದೇಶ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ. ಓಕೆ, ಇದು ಭಾರತ ಸಂವಿಧಾನದ 101ನೇ ತಿದ್ದುಪಡಿ ಮುಖಾಂತರ ಜಾರಿಗೆ ಬರ್ತೈತಿ. ಆರ್ಟಿಕಲ್ 279A ಅಂತೇಳಿ ಅಡಿಯಲ್ಲಿ GST ಕೌನ್ಸಿಲ್ ಅಂತ ಒಂದು ರಚನೆ ಆಗುತ್ತೆ. ಕೌನ್ಸಿಲ್ನ ಅಧ್ಯಕ್ಷರು ಯಾರಂದ್ರೆ ಕೇಂದ್ರ ಹಣಕಾಸು ಸಚಿವರು ಇದರ ಅಧ್ಯಕ್ಷರಾಗಿರ್ತಾರೆ. ಉಳಿದ ರಾಜ್ಯದ ಹಣಕಾಸು ಸಚಿವರು ಮತ್ತು ಕೇಂದ್ರಾಡಳಿತ ಪ್ರದೇಶದ ಹಣಕಾಸು ಸಚಿವರು ಏನಪ್ಪ ಅಂದ್ರೆ ಇದರ ಸದಸ್ಯರಾಗಿರ್ತಾರೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಆರ್ಟಿಕಲ್ 246A GST ಬಗ್ಗೆ ಕಾನೂನು ರೂಪಿಸುವ ಅಧಿಕಾರವನ್ನ ಕೇಂದ್ರ ಮತ್ತು ರಾಜ್ಯಗಳು ಒಳಗೊಂಡಿವೆ ಅಂತ ಹೇಳೋದು ಯಾವ್ದಪ್ಪ ಅಂತಂದ್ರೆ 246A ಅನ್ನೋ ಆರ್ಟಿಕಲ್ ಹೇಳ್ತೈತೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತೇಳಿ. ಇದು ಜುಲೈ 1ನೇ ತಾರೀಕು ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದು ಬಿಹೈಂಡ್ ದ ಮಾಸ್ಕ್ ಹೂ ಹೇಲ್ಸ್ ದ ಹೇಲರ್ಸ್ ಅಂತಂದ್ರೆ ಮುಖವಾಡದ ಹಿಂದೆ ನಮ್ಮನ್ನು ಗುಣಪಡಿಸುವವರು ಯಾರು, ಮುಖವಾಡದ ಹಿಂದೆ ನಮ್ಮನ್ನು ಗುಣಪಡಿಸುವವರನ್ನು ಯಾರು ಗುಣಪಡಿಸುತ್ತಾರೆ ಅನ್ನೋದು ಥೀಮ್. ಯಾಕೆ ಆಚರಣೆ ಮಾಡ್ತಾರೆ ಅಂತಂದ್ರೆ ಬರ್ತ್ ಅಂಡ್ ಡೆತ್ ಆನಿವರ್ಸರಿ ಆಫ್ ದ ಡಾಕ್ಟರ್ P.C. ರಾಯ್ ಅಂತೇಳಿ. ಬಿಧನ್ ಚಂದ್ರ ರಾಯ್ ಅನ್ನೋರ ಬರ್ತ್ ಅಂಡ್ ಮತ್ತು ಡೆತ್ ಡೇ ಎರಡು ಅವಾಗ ಇರೋದ್ರಿಂದ ಆ ದಿನವನ್ನ ಆಚರಣೆ ಮಾಡ್ತಾರೆ. ಇವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಹ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಜನರಲ್ ಧೀರಜ್ ಸೇಠ್ ಅವರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂತೇಳಿ. ಪ್ರಸ್ತುತ ಯಾರಪ್ಪ ಅಂತಂದ್ರೆ ಭೂಸೇನೆಯ ಮುಖ್ಯಸ್ಥರು ಯಾರಂದ್ರೆ ಧೀರಜ್ ಸೇಠ್ ಅಂತೇಳಿ. ನೌಕಾಪಡೆಯ ಅಡ್ಮಿರಲ್ ಯಾರಂತಂದ್ರೆ ಕೃಷ್ಣ ಸ್ವಾಮಿನಾಥನ್ ಅಂತೇಳಿ. ವಾಯುಪಡೆ ಒಂದು ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅಂತೇಳಿ. ಮತ್ತೆ ಈಗಿನ CDS ಈ ಮೂರು ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆ ಈ ಮೂರು ಸೇನೆ ಮುಖ್ಯಸ್ಥ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಪೋಸ್ಟ್ CDS ಅಂತೇಳಿ. ಈ CDS ಮುಖ್ಯಸ್ಥರು ಯಾರಂತಂದ್ರೆ NS ರಾಜೆ ಸುಬ್ರಹ್ಮಣಿ ಅಂತೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಭಾರತದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ UPI. ಇದು ಅನ್ನು ಈಗ 10 ದೇಶಗಳಲ್ಲಿ ಬಳಸಲಾಗುತ್ತಿದ್ದು ಇತ್ತೀಚೆಗೆ ಗ್ರೀಸ್ ದೇಶವು UPI ಅನ್ನು ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ 10ನೇ ದೇಶವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ UPI ಏನಿದೆಯಲ್ಲ, ಈ UPI ಅನ್ನ ಈ ಪ್ರಸ್ತುತವಾಗಿ 10 ದೇಶಗಳು ಬಳಕೆಯಲ್ಲಿದೆ. ಇತ್ತೀಚೆಗೆ ಸೆಷಲ್ಸ್ ದೇಶಕ್ಕೆ ಹೋದಾಕರು ಭಾರತದ ಪ್ರಧಾನಿಗಳು ಅಲ್ಲಿ ಒಪ್ಪಂದ ಮಾಡ್ಕೊಂಡ್ ಬಂದಿದ್ರು. ಬಟ್ ಇನ್ನು ಆ ವ್ಯವಸ್ಥೆನ ಜಾರಿ ಮಾಡ್ಕೊಂಡಿಲ್ಲ ಅವರು. ಬಟ್ ಗ್ರೀಸ್ ದೇಶ ಇತ್ತೀಚೆಗೆ 10ನೇ ದೇಶ ಏನಂತಂದ್ರೆ ಈ ಯೂನಿಫೈಡ್ UPI ಅನ್ನ ಅಳವಡಿಸಿಕೊಂಡಿರ್ತಕ್ಕಂಥ ದೇಶ ಅಂತ. ಈ UPI ಅನ್ನ ಯಾರು ಇದು ಮಾಡ್ತಾರೆ, ಇದನ್ನ ಇದು ಮಾಡಿದಾರ ಅಂತಂದ್ರೆ NPCI ದವ್ರು ಏನಪ್ಪಾ ಅಂತಾರೆ, NPCI ದವ್ರು ಏನಪ್ಪಾ ಅಂತಾರೆ, ಇದನ್ನ ನ್ಯಾಷನಲ್ ಪೇಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾದವರು ಇದನ್ನ UPI ಅನ್ನ ಏನಪ್ಪಾ ಅಂತಂದ್ರೆ ಡೆವಲಪ್ ಮಾಡಿರ್ತಾರೆ ಅಂತೇಳಿ. NPCI ಸ್ಟಾರ್ಟ್ ಆಗಿದ್ದು 2008 ಮುಂಬೈದಲ್ಲಿ ಇದರ ಹೆಡ್ ಕ್ವಾರ್ಟರ್ ಐತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ಅಕ್ರಮ ಮಾದಕ ದ್ರವ್ಯ ವಸ್ತುಗಳ ಮಾರಾಟ ಮತ್ತು ವ್ಯಸನಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂಬ 2 ಹೊಸ ರಾಜ್ಯ ಮಟ್ಟದ ಉಪಕ್ರಮಗಳನ್ನು ಏನಪ್ಪಾ ಅಂತಂದ್ರೆ ಜಾರಿಗೊಳಿಸಿವೆ ಅಂತ ಹೇಳ್ಬೋದು. ಯಾವುದು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಂತೇಳಿ. ಈ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಇದು ಇಂಪಾರ್ಟೆಂಟ್ ಕೇಳ್ಬೋದು ನಿಮಗೆ. ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಂತೇಳಿ. ಈ ರೈಸ್ RISC ಇದ್ರ ಫುಲ್ ಫಾರ್ಮ್ ಕೇಳ್ಬೋದು. ರೈಸ್ ಅಂದ್ರೆ ರೆಫ್ಯೂಸ್ ಅಂದ್ರೆ ನಿರಾಕರಣೆ ಮಾಡೋದು. ಅಂದ್ರೆ ಇನ್ಫಾರ್ಮ್ ಮಾಹಿತಿ ನೀಡೋದು. ಎಲ್ಲ ಈ ತರ ದಂಧೆ ನಡೀತಾ ಇತ್ತು ಅಂದ್ರೆ, ವ್ಯವಹಾರ ನಡೀತಾ ಇತ್ತು ಅಂದ್ರೆ. S ಅಂತಂದ್ರೆ ಸಪೋರ್ಟ್ ಅಂದ್ರೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಪವರ್ ಅಂದ್ರೆ ಸಬಲೀಕರಣ ಆಗಿರ್ತಕ್ಕಂಥ RISC ರೈಸ್ ಅಂತ ಹೇಳಿ. ಅಂದ್ರೆ ಮುಂದಿನ 2 ವರ್ಷಗಳಲ್ಲಿ ಕರ್ನಾಟಕವನ್ನು ಮಾದಕ ಮುಕ್ತ ನಶೆ ಮುಕ್ತ ರಾಜ್ಯವನ್ನಾಗಿಸುವ ಗುರಿಯನ್ನು ಏನಪ್ಪಾ ಅಂದ್ರೆ ಹೊಂದಲಾಗಿದೆ ಅಂತ ಹೇಳಿ. ನಶೆ ಬಿಡಿ ಖುಷಿ ಪಡಿ ಎಂಬ ಚಿಂತನೆಗೆ ಈ 2 ಉಪಕ್ರಮಗಳು ಏನಪ್ಪಾ ಅಂದ್ರೆ ಹೆಲ್ಪ್ ಆಗ್ತವೆ ಅಂತ ಹೇಳಿ. ಮಾದಕ ವಸ್ತು ಸೇವನೆ ಮತ್ತು ಸಾಗಾಣಿಕೆ ವಿರುದ್ಧ ಯುವ ಜನರನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಎಂಬ ಬೇಡ ಬ್ರೋ ಅಂತ ಹೇಳಿ ಒಂದು ಅಭಿಯಾನ ಏನಪ್ಪಾ ಅಂದ್ರೆ ಇದನ್ನ ತಗೊಂಬಂದಿರ ಅಂತ ಹೇಳ್ಬೋದು. ಓಕೆ,
ಇದಾದ ನಂತರ ಬರ್ತಕ್ಕಂಥದ್ದು ಕನ್ನಡದ ಹಿರಿಯ ಸಾಹಿತಿ ಎಚ್.ಆರ್. ಸ್ವಾಮಿ ಅವರಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿ ಏನಪ್ಪಾ ಅಂದ್ರೆ ನೀಡಿ ಗೌರವಿಸಲಾಗಿದೆ ಅಂತ ಹೇಳಿ. ಏನು ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ ಲೇಖಕ ಎಚ್.ಆರ್. ಸ್ವಾಮಿ ಅನ್ನೋರು ಏನಪ್ಪಾ ಅಂದ್ರೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಈ ಡಾಕ್ಟರ್ ಸಿದ್ಧಲಿಂಗಯ್ಯ ಅನ್ನೋರು ಏನಪ್ಪಾ ಅಂದ್ರೆ ದಲಿತ ಮತ್ತು ಬಂಡಾಯ ಸಾಹಿತಿ ಅಂತ ಕರೀತಾರೆ ಇವರನ್ನ. ಮತ್ತು ಇವರ ಆತ್ಮಕಥೆ ಬಂದು ಊರು ಕೇರಿ ಅನ್ನೋದು ಏನಪ್ಪಾ ಅಂದ್ರೆ ಇವರ ಆತ್ಮಕಥೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಬಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಇದು 1915 ಮೇ 5ಕ್ಕೆ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ರಾಷ್ಟ್ರೀಯ ಚಾರ್ಟೆಡ್ ಅಕೌಂಟೆಂಟ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. 1 ಜುಲೈ 2026ಕ್ಕೆ ಚಾರ್ಟೆಡ್ ಅಕೌಂಟೆಂಟ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಕಾಯ್ದೆ ಒಂದು ಭಾರತ ಸಂಸತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಕಾಯ್ದೆ 1949 ಜಾರಿಗೆ ಬಂದಿದ್ದ ದಿನದ ಸಲುವಾಗಿ ಅಂತಂದ್ರೆ ಇದನ್ನ ಆಚರಣೆ ಮಾಡ್ತಾರೆ. ಇದೇ ದಿನ ಏನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತೇಳಿ ICAI ಅಂತ ಸ್ಥಾಪನೆ ಆಗಿದ್ದು ಅದ್ರ ಸಲ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರೆ. ಅವಾಗ ICAI ಅನ್ನೋದೇನಪ್ಪಾ ಅಂದ್ರೆ 1 ಜುಲೈ 1949ಕ್ಕೆ ಏನಂದ್ರೆ ಇದು ಆರಂಭಗೊಳ್ತೈತಿ ಅಂತೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು 2 ಜುಲೈ ಅಂತೇಳಿ. 2 ಜುಲೈ ಇದ್ರದ್ದು ಇಂಪಾರ್ಟೆಂಟ್ಸ್ ಕರೆಂಟ್ ಅಫೇರ್ಸ್ ಯಾವ್ದು ಬರ್ತಾವ ಅಂತಂದ್ರೆ ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆಯಿಲ್ ಸೀಡ್ ಕಿಸಾನ್ ಮಿತ್ರ ಎಂಬ ಹೊಸ AI ಆಧಾರಿತ ವಾಟ್ಸಪ್ ಸಲಹಾ ಕೇಂದ್ರವನ್ನು ಏನಪ್ಪಾ ಅಂದ್ರೆ ಆರಂಭಿಸಿದೆ ಅಂತ ಹೇಳಿ. ಈ ವಾಟ್ಸಪ್ ಮೂಲಕ ದೇಶದ ಯಾವುದೇ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳ ಕೇಳಿ ನಿಮ್ಮ ಏನಪ್ಪಾ ಅಂದ್ರೆ ಉತ್ತರವನ್ನು ಪಡಿಬಹುದು. ನಿಮ್ದು ಯಾವುದೇ ಸಮಸ್ಯೆ ಇದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಹೇಳ್ಕೋಬಹುದು ಅಂತ ಹೇಳಿ ಅದೊಂದು ಸಲಹೆ ಕೊಡ್ತೈತಿ ನಿಮ್ಗೆ ಯಾವ ತರ ಮಾಡ್ಬೇಕು, ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಓಕೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನಪ್ಪಾ ಅಂದ್ರೆ ಇದು 1929ರಲ್ಲಿ ಸ್ಥಾಪನೆ ಆಗುತ್ತೆ. ಮುಂಬೈನಲ್ಲಿ ಇದ್ರದ್ದು ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ ಐತೆ ಅಂತ ಹೇಳ್ಬೋದು. ಇದಾದ ನಂತರ ಬರ್ತಕ್ಕಂಥದ್ದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಆಹಾರ ಪದಾರ್ಥಗಳನ್ನು ಮತ್ತು ಪ್ಯಾಕ್ ಮಾಡಲು ಮತ್ತೆ ಏನಪ್ಪಾ ಅಂದ್ರೆ ಬಳಸಿದ ಪತ್ರಿಕೆಗಳನ್ನ ಏನಪ್ಪಾ ಅಂದ್ರೆ ತಕ್ಷಣದಿಂದ ನಿಲ್ಲಿಸುವಂತೆ ನಿರ್ದೇಶನ ನೀಡಿದಂತೆ. ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನ್ ಹೇಳಿದೆ ಅಂತಂದ್ರೆ ಆಹಾರ ಪದಾರ್ಥಗಳನ್ನ ಏನ್ ಪ್ಯಾಕ್ ಮಾಡ್ತೀವಲ್ಲ ನಾವು ಊಟದ ಪದಾರ್ಥಗಳಿಗೆ ಪ್ಯಾಕ್ ಮಾಡ್ತೀವಲ್ಲ ಅದನ್ನ ಬಳಸಿದ ಹಳೆಯ ಪೇಪರ್ ಅಂತಂದ್ರೆ ಅದನ್ನ ಬಳಕೆ ಮಾಡೋದು ತಕ್ಷಣದಿಂದಲೇ ನಿಷೇಧ ಅಂದ್ರೆ ನಿಲ್ಲಿಸುವಂತೆ ಏನಪ್ಪಾ ಅಂದ್ರೆ ನಿರ್ದೇಶನ ಮಾಡಿದೆ ಅಂತ ಹೇಳಿ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಬಂದು 2006ರಲ್ಲಿ ಏನಪ್ಪಾ ಅಂದ್ರೆ ಜಾರಿ ಬರ್ತೈತಿ. ಮತ್ತೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ 2008ರಲ್ಲಿ. ಈ ಕಾಯ್ದೆ ಅನ್ವಯ 2008 ಸೆಪ್ಟೆಂಬರ್ 5ಕ್ಕೆ ಅಂದ್ರೆ ಇದು ಸ್ಥಾಪನೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಏನಪ್ಪಾ ಅಂದ್ರೆ ಬಿಡದಿಯಲ್ಲಿ ಮಹಿಳೆಯರಿಗಾಗಿ ವಾಹನ ಚಾಲನಾ ತರಬೇತಿ ಸಂಸ್ಥೆ ಆರಂಭಿಸಿಲ್ಲ. ಏನಪ್ಪಾ ಅಂದ್ರೆ ಓನ್ಲಿ ಮಹಿಳೆಯರಿಗೋಸ್ಕರನೇ ಇರತಕ್ಕಂಥದ್ದು ಇದು ವಾಹನ ಚಾಲನಾ ತರಬೇತಿ ಸಂಸ್ಥೆ ವುಮೆನ್ಸ್ ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಸ್ಥಾಪನೆ ಮಾಡ್ಬೇಕಂತೇಳಿ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಏನು VBG ರಾಮ್ಜಿ ಅಂತ ಯೋಜನೆ ಏನು ಜುಲೈ 1ರಿಂದ ಏನು ಆರಂಭಗೊಂಡೈತಲ್ಲ ಈ ಆರಂಭಗೊಂಡಿದ್ದ ಸಲ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕೂಲಿ ಏನು ಕೊಡ್ತಿದ್ರಲ್ಲ ನರೇಗಾದಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸಗಾರರಿಗೆ ಏನ್ ಅಮೌಂಟ್ ದಿನದ ಭತ್ಯೆ ಅಂತ ಏನ್ ಕೊಡ್ತಿರಲ್ಲ ಅದನ್ನ ಎಲ್ಲಿ ಹೆಚ್ಚಿಗೆ ಮಾಡಿದಾರೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ ಸರಾಸರಿ 298.8 ರು ಇದ್ದ ಸರಾಸರಿ ದಿನಗೂಲಿ ಏನಪ್ಪಾ ಅಂತಂದ್ರೆ 377.4ಕ್ಕೆ ಏನಪ್ಪಾ ಅಂದ್ರೆ ಪರಿಷ್ಕರಣೆ ಮಾಡಿದಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಯಾವ ರಾಜ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ದಿನಗೂಲಿ ಕೊಡ್ತೈತಿ ಅಂತಂದ್ರೆ ಹರಿಯಾಣ 409 ಕೊಡ್ತೈತಿ ಅಂತ ಹೇಳ್ಬೋದು. ಕರ್ನಾಟಕ 382 ಏನಪ್ಪಾ ಅಂತಂದ್ರೆ ಈ ದಿನಗೂಲಿಯನ್ನು ಕೊಡ್ತೈತಿ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ VBG ರಾಮ್ಜಿ ಅಂತೇಳಿ ಒಂದು ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಕಾಯ್ದೆ 2025 ಬರ್ತೈತಿ. ಇದು ಆರಂಭಗೊಂಡಿದ್ದು 1 ಜುಲೈ 2026. ಇಲ್ಲಿ 60:40 ಕೇಂದ್ರ ಸರ್ಕಾರ 60% ಮತ್ತೆ ರಾಜ್ಯ ಸರ್ಕಾರ 40% ಶೇರನ್ನು ಒದಗಿಸ್ತೈತಿ. ಮತ್ತೆ 125 ದಿನಗಳ ಕೂಲಿಯನ್ನ ಏನಪ್ಪಾ ಅಂದ್ರೆ ಇಲ್ಲಿ ಕೊಡ್ತಾರ ಅಂತ ಅಂದ್ರೆ ದಿನಗೂಲಿ 125 ದಿನ ಏನಪ್ಪಾ ಅಂದ್ರೆ ಕೆಲಸ ಕೊಡ್ತಾರೆ. ಮೊದಲೇ MG ನರೇಗಾದಲ್ಲಿ 100 ಡೇಸ್ ಕೊಡ್ತಿರು ಅದನ್ನ ಇಲ್ಲಿ 125 ದಿನ ಅಂತ ಮಾಡಿದಾರೆ ಅಂತ ಹೇಳ್ಬೋದು. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ವರ್ಲ್ಡ್
ಅಂದ್ರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ದಿನ ಅಂತೇಳಿ ಏನಪ್ಪಾ ಅಂತಂದ್ರೆ ಆಚರಣೆ ಮಾಡ್ತಾರೆ. ಜುಲೈ 2 ವಿಶ್ವ ಹಾರುವ ತಟ್ಟೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ 1952 ಜುಲೈ 2 ವಾಷಿಂಗ್ಟನ್ ನಲ್ಲಿ ಹಾರುವ ತಟ್ಟೆ ಎಂಬ ಒಂದು ಇದು ಕಂಡು ಬಂದಿದ್ರಿಂದ ಹಿನ್ನೆಲೆಯಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಓಕೆ. ಸ್ಕೈ ರೂಟ್ ಏರೋಸ್ಪೇಸ್ ಹೈದರಾಬಾದ್ ಮೂಲದ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ವಿಕ್ರಮ್-1 ಉಡಾವಣಾ ರಾಕೆಟ್ ಏನಪ್ಪಾ ಅಂದ್ರೆ ಶೀಘ್ರದಲ್ಲಿ, ಅಂದ್ರೆ ಆ ಕರೆಂಟ್ ಅಫೇರ್ಸ್ ಬರೀ ಟೈಮಿಗೆ ಶೀಘ್ರದಲ್ಲಿ ಅಂತ ಹಾಕಿದ್ರು. ಇವಾಗ ಏನಂತಾರೆ ಅದನ್ನ ಉಡಾವಣೆಗೊಳಿಸಿದ್ದಾರೆ, ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಓಕೆ. ಇದು ಭಾರತದ ಮೊದಲ ಖಾಸಗಿ ಇದು ಉಡಾವಣಾ ರಾಕೆಟ್ ಅಂತ ಹೇಳ್ಬೋದು. ಇದು ನೆನ್ಪಿಟ್ಕೋರಿ. ಸ್ಕೈ ರೂಟ್ ಏರೋಸ್ಪೇಸ್ ಹೈದರಾಬಾದ್ ಮೂಲದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ವಿಕ್ರಮ್-1 ಉಡಾವಣಾ ರಾಕೆಟ್ ಏನಪ್ಪಾ ಅಂತಂದ್ರೆ ಇಸ್ರೋ ಏನಪ್ಪಾ ಅಂದ್ರೆ ಉಡಾವಣೆ ನಡೆಸಿದೆ ಆಲ್ರೆಡಿ. ವಿಕ್ರಮ್-1 ಭಾರತದ ಮೊದಲ ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್. ಇದು ಸಣ್ಣ ಉಪಗ್ರಹಗಳನ್ನು ಭೂಮಿಯಿಂದ ಕಕ್ಷೆಗೆ ಉಡಾಯಿಸುವ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಇದನ್ನ ಉಡಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ. ಇದು ನೆನ್ಪಿಟ್ಕೋರಿ. ಈ ಕ್ವಶನ್ ಆಲ್ಮೋಸ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೋಡ್ರಿ. ಓಕೆ. ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಪುನಃ ಆರಂಭಿಸಲು ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ 2015ರಲ್ಲಿ ಏನಪ್ಪಾ ಅಂತಂದ್ರೆ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಅಂದ್ರೆ ತಗೊಂಬಂದಿದ್ರು. ಬಟ್ ಅದನ್ನ ಕಾರಣಾಂತರಗಳಿಂದ ನೆಕ್ಸ್ಟ್ ಸ್ಥಗಿತಗೊಂಡಿತ್ತು. ಬಟ್ ಈ ಸದ್ಯ ಮತ್ತೆ ರೀಸೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಳ್ಳಿ ವಾಪಸ್ ರಚನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯು.ಟಿ. ಖಾದರ್ ಅವರು ಏನು ಆರೋಗ್ಯ ಸಚಿವರಾದಾರಲ್ಲ, ಯು.ಟಿ. ಖಾದರ್ ಅವರು ಏನಪ್ಪಾ ಅಂದ್ರೆ ಮತ್ತೆ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಲು ನಿರ್ಧಾರ ಮಾಡಿತ್ತು. ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ಬೈಕ್ ಆಂಬ್ಯುಲೆನ್ಸ್ ಸೇವೆ ಏನಪ್ಪಾ ಅಂದ್ರೆ ಪರಿಚಯಿಸಲಾಗಿತ್ತು 2015ರಲ್ಲಿ. ಆ ಟೈಮ್ನಲ್ಲಿ ಆಲ್ಮೋಸ್ಟ್ ಯು.ಟಿ. ಖಾದರ್ ಅವರು ಏನಪ್ಪಾ ಅಂತಂದ್ರೆ ಆವಾಗ ಆರೋಗ್ಯ ಸಚಿವರು ಇದ್ರು ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತೇಳಿ PMGKY ಅಂತೇಳಿ ಮತ್ತು ಇತರ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಪೂರೈಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟವನ್ನು ಸುಧಾರಿಸಲು ಐತಿಹಾಸಿಕ ಸುಧಾರಣಾ ಕ್ರಮಕ್ಕೆ ಏನಪ್ಪಾ ಅಂದ್ರೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಏನಪ್ಪಾ ಅಂದ್ರೆ ಅನುಮೋದನೆ ನೀಡಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತೇಳಿ 2020ರಲ್ಲಿ ಮಾರ್ಚ್ ಕರೋನಾ ಟೈಮಲ್ಲಿ ಬರುತ್ತಲ್ಲ, ಈ ಈ ಅಕ್ಕಿ ಏನ್ ಕೊಡ್ತಿದ್ರಲ್ಲ ಅಲ್ಲಿ ಕೆಲವೊಂದಿಷ್ಟು ನುಚ್ಚನ್ನ ಹಾಕ್ತಿದ್ರು. ಅಂದ್ರೆ ಸಣ್ಣ ಸಣ್ಣ ಅಕ್ಕಿ ಬರ್ತಿತ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು. ಆ ನುಚ್ಚನ್ನ ಏನ್ ಬರ್ತಿತ್ತಲ್ಲ ಅದನ್ನ ಈ ಅಕ್ಕಿಯ ಗುಣಮಟ್ಟವನ್ನ ಸುಧಾರಣೆ ಮಾಡಬೇಕು ಅಂತ ಹೇಳೈತಿ. ಇಲ್ಲಿ ಪ್ರತಿ ಫಲಾನುಭವಿಗೆ ತಿಂಗಳಿಗೆ 5 ಕೆಜಿ ಉಚಿತವಾಗಿ ಏನಪ್ಪಾ ಅಂದ್ರೆ ಆಹಾರ ಧಾನ್ಯವನ್ನ ನೀಡ್ತಿದ್ರು. ಯಾವ ಇದರಲ್ಲಿ ನೀಡ್ತಾ ಇದಾರೆ ಅಂತಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ತಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಓಕೆ. ಮಾನಸ ಅಂತೇಳಿ ಡಿಜಿಟಲ್ ಸೀಲ್ಡ್ ಅಗೇನ್ಸ್ಟ್ ಡ್ರಗ್ ಎಂಬುದು ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವ ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಡಿಜಿಟಲ್ ಅದೊಂದು ಉಪಕ್ರಮವಾಗಿದೆ ಅಂತ ಹೇಳಿ. ಅಂದ್ರೆ ಮಾನಸ ಅಂತಂದ್ರೆ ಮೆಂಟಲ್ ಹೆಲ್ತ್ ಅಗ್ಯುಮೆಂಟೇಶನ್ ಸಿಸ್ಟಮ್ ಅಂತ ಉದ್ದೇಶ ಬಂದು ಮಾದಕ ವ್ಯಸನ ತಡೆ, ಮಾನಸಿಕ ಆರೋಗ್ಯ ಜಾಗೃತಿ ನೀಡುವುದು ಮತ್ತು ಬೆಂಬಲ ಸೇವೆಗಳನ್ನು ಒದಗಿಸುವುದು ಅಂತಂದ್ರೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿ ಕರೀತಾರೆ. ಓಕೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿದೆ. 1974ರಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಓಕೆ. ಇದಾದ ನಂತರ ಬರ್ತಕ್ಕಂಥದ್ದು 3 ಜುಲೈ 2026 ಅಂತೇಳಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ನೆನ್ಪಿಟ್ಕೋರಿ. ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವಾಗ ಜುಲೈ 3ನೇ ತಾರೀಕನ್ನ. ಈ ಥೀಮ್ ಬಂದು ಬ್ರೇಕಿಂಗ್ ಫ್ರಾಮ್ ಬ್ರೇಕಿಂಗ್ ಫ್ರೀ ಫ್ರಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಟುವರ್ಡ್ಸ್ ದ ಸಸ್ಟೈನಬಲ್ ಫ್ಯೂಚರ್ ಅಂತೇಳಿ ಇದ್ರ ಥೀಮ್. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಅಂತೇಳಿ ಜುಲೈ 3ನೇ ತಾರೀಕು ಆಚರಣೆ ಮಾಡ್ತಾರೆ. ಬ್ರೇಕಿಂಗ್ ಫ್ರೀ ಫ್ರಮ್ ದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಟುವರ್ಡ್ಸ್ ಎ ಸಸ್ಟೈನಬಲ್ ಫ್ಯೂಚರ್ ಅಂತೇಳಿ ಇದ್ರದ್ದು ಏನಪ್ಪಾ ಅಂದ್ರೆ ಥೀಮ್ ಅಂತ ಹೇಳ್ಬೋದು. ಓಕೆ. ನಿಷೇಧಿತ ಮದ್ದು ಸೇವನೆ ಪಟ್ಟಿಯಲ್ಲಿ ಭಾರತವು 162 ಪ್ರಕರಣಗಳೊಂದಿಗೆ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಕೆನ್ಯಾ ಇದೆ. ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ ಎಂಬುದು ಈ ವರದಿಯನ್ನ ಬಿಡುಗಡೆ, ಅಂದ್ರೆ ಈ ಸ್ಪೋರ್ಟ್ಸ್ ಆಟ ಆಡ್ತಾರಲ್ಲ ಅವರಿಗೆ ಕೆಲವೊಂದನ್ನ ನಿಷೇಧಿತ ಮದ್ದು ಸೇವನೆ ಅಂದ್ರೆ ಕೆಲವೊಂದು ಡ್ರಿಂಕ್ಸ್ ನ ತಗೋಬೇಡ ಅಂತ ಹೇಳಿರ್ತಾರ. ಅಂತವ್ ಏನಪ್ಪಾ ಅಂದ್ರೆ ತಗೊಂಡು
ಅತಿ ಹೆಚ್ಚು ಪ್ರಕರಣಗಳು ಎಲ್ಲೆಲ್ಲಿ ಕಂಡು ಬಂದವು ಅಂತಂದ್ರೆ ಭಾರತದಲ್ಲಿ ಕಂಡು ಬರೋದ್ರಿಂದ ಅದು 162 ಪ್ರಕರಣಗಳಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ನಿಷೇಧಿತ ಮದ್ದು ಸೇವನೆ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಇವುಗಳನ್ನು ಯಾರು ಕಂಡು ಹಿಡಿತಾರೆ ಅಂತಂದ್ರೆ ನಾಡಾ ಅಂತಿದೆ, ಆಮೇಲೆ ವಾಡಾ ಅಂತಿದೆ, ಅಂದ್ರೆ ವರ್ಲ್ಡ್ ಆಂಟಿ ಡ್ರಗ್ಸ್ ಏಜೆನ್ಸಿ ಅಂತೇಳಿ, ಮತ್ತು ನ್ಯಾಷನಲ್ ಆಂಟಿ ಡ್ರಗ್ ಏಜೆನ್ಸಿ ಅಂತ ಹೇಳಿ ಎರಡು ಸಂಸ್ಥೆಗಳು ಬರ್ತವೆ. ಒಂದು ಭಾರತ ಸಂಬಂಧಪಟ್ಟಂಗೆ, ಒಂದು ವಾಡಾ ಅಂತೇಳಿ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಗೆ. ವಾಡಾ ಅನ್ನೋದು ಏನಪ್ಪ ಅಂದ್ರೆ 1999ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಮಾಂಟ್ರಿಯಲ್, ಕೆನಡಾದ ಮಾಂಟ್ರಿಯಲ್ ಏನಪ್ಪಾ ಅಂದ್ರೆ ಇದ್ರ ಹೆಡ್ ಕ್ವಾರ್ಟರ್ ಐತೆ ಅಂತ ಹೇಳ್ಬೋದು. ನಾಡಾ ಬಂದ್ ಏನಪ್ಪಾ ಅಂದ್ರೆ ಆಂಟಿ ಡೋಪಿಂಗ್ ಇದು 2005ರಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಭಾರತ ಜಪಾನ್ 16ನೇ ವಾರ್ಷಿಕ ದ್ವಿಪಕ್ಷೀಯ ಶೃಂಗಸಭೆ ಇತ್ತೀಚೆಗೆ ನಡೆದಿದ್ದು, ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 120 ಸಹಕಾರ ಒಪ್ಪಂದಗಳಿಗೆ ಮತ್ತು ವ್ಯವಹಾರಿಕ ಸಹಕಾರಗಳ ದಾಖಲೆಗಳಿಗೆ ಏನಪ್ಪಾ ಅಂತಂದ್ರೆ ಭಾರತ ಮತ್ತು ಜಪಾನ್ ಸಹಿ ಹಾಕಿದವ ಅಂತ ಹೇಳ್ಬೋದು. ಭಾರತ ಮತ್ತು ಜಪಾನ್ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸೆನೆ ತಕಚಿ ಅನ್ನೋರು ಏನಪ್ಪಾ ಅಂತಂದ್ರೆ ಇಲ್ಲಿ ಅವ್ರು ಬಂದು ಭಾಗವಹಿಸಿದ್ರು. ತಕಾಚಿ ಸನಾಯಿ ತಕಾಚಿ ಅಂತ ಹೇಳಿ ಅವರು ಪ್ರಧಾನಮಂತ್ರಿಗಳು, ಯಾರು ಜಪಾನ್ನ ಪ್ರಧಾನಮಂತ್ರಿಗಳು. ಓಕೆ, ಈ ಒಪ್ಪಂದದ ಮೂಲಕ ಭಾರತಕ್ಕೆ ಸುಮಾರು $10 ಬಿಲಿಯನ್ ಅಷ್ಟು ಹೂಡಿಕೆ ಬರುತ್ತೆ. ಹೂಡಿಕೆ ಏನಪ್ಪಾ ಅಂದ್ರೆ ಜಪಾನ್ನಿಂದ ಭಾರತಕ್ಕೆ ಬರಲಿದ್ದು, ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಮತ್ತಷ್ಟು ಏನಪ್ಪಾ ಅಂತಂದ್ರೆ ಸಹಕಾರ ಬಲಗೊಳ್ಳಲಿದೆ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ಡ್ ಅನೇಮಿಯಾ ಮುಕ್ತ ಭಾರತ್ ಅಂತೇಳಿ ಒಂದು 2018ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಯಾವುದು ಅನೇಮಿಯಾ ಮುಕ್ತ್ ಭಾರತ್ ಇನಿಷಿಯೇಟಿವ್ ಅಂತ ಹೇಳಿ ಇದೊಂದು 2018ರಲ್ಲಿ ಲಾಂಚ್ಡ್ ಇನ್ 2018. ಈ ಸದ್ಯಕ್ಕೆ ಏನಂತಂದ್ರೆ ಒಂದು ಅನೇಮಿಯಾ ಮುಕ್ತ ಭಾರತ ಇನಿಷಿಯೇಟಿವ್ 777 ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟ್ರಿ ಇದನ್ನ ಇದು ಮಾಡಿರ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಹೈ ಬರ್ಡನ್ ಸ್ಟೇಟ್ಸ್ 7 ಕೀ ಇಂಟ್ರಾಕ್ಷನ್ಸ್ ಅಂಡ್ 7 ಮಂತ್ಗಳಿಗೆ ಇದನ್ನ ಇದು ಮಾಡ್ತಾರೆ. ರೆಡ್ಯೂಸ್ ದ ಎನೇಮಿಯಾ ಅಂಡ್ ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್ ಅನ್ನೋದು ಏನಪ್ಪಾ ಅಂದ್ರೆ ಏಮ್ ಇಟ್ಕೊಂಡು ಇದನ್ನ ಲಾಂಚ್ ಮಾಡಿದಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಈ PMKSY ಅಂತ ಏನಿದೆಲ್ಲ ಇದನ್ನು 10 ವರ್ಷ ತನ್ನ ಪೂರ್ಣಗೊಳಿಸಿದೆ ಅಂತೇಳಿ. ಈ ಸ್ಕೀಮ್ ಬಂದು ಇಲ್ಲಿವರೆಗೆ 10 ವರ್ಷ ಆಯ್ತು. ಇದರ ಮೂಲ ಉದ್ದೇಶ ಬಂದು ಏನಪ್ಪಾ ಅಂತಂದ್ರೆ ಹರ್ ಖೇತ್ ಕೋ ಪಾನಿ ಅಂತೇಳಿ, ಅಂದ್ರೆ ಪ್ರತಿ ಹೊಲಕ್ಕೂ ನೀರು ಅಂತೇಳಿ, ನೀರಿನ ಸಮರ್ಪಕ ಬಳಕೆ, ಸೂಕ್ಷ್ಮ ನೀರಾವರಿ ಮತ್ತು ಜಲ ಸಂರಕ್ಷಣೆ ಉತ್ತೇಜಿಸುವ ಸಲುವಾಗಿ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2015ರಲ್ಲಿ 16ರಲ್ಲಿ ಅಂದ್ರೆ 10 ವರ್ಷ ಪೂರ್ವಕ್ಕೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಿಡುಗಡೆ ಮಾಡಿದ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ನಲ್ಲಿ ಭಾರತ ದೇಶ ಏನಪ್ಪಾ ಅಂತಂದ್ರೆ 94ನೇ ಸ್ಥಾನವನ್ನ ಪಡೆದೈತಿ. ಟೋಟಲ್ ಎಷ್ಟು ಕಂಟ್ರೀಸ್ ಅಲ್ಲಿ 169 ಕಂಟ್ರೀಸ್ ಅಲ್ಲಿ ಭಾರತ 94ನೇ ಸ್ಥಾನ ಪಡೆದೈತಿ. ಭಾರತದ ಸ್ಕೋರ್ ಎಷ್ಟೈತಪ್ಪ ಅಂತಂದ್ರೆ 67 ಸ್ಕೋರ್ ಅನ್ನು ಮಾಡೈತೆ ಅಂತ ಹೇಳ್ಬೋದು. ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್ ಇವು ಏನಪ್ಪಾ 3 ಕಂಟ್ರಿಗಳು ಏನಪ್ಪಾ ಅಂದ್ರೆ ಟಾಪ್ 3 ಕಂಟ್ರೀಸ್ ಅಂತ ಹೇಳ್ತಾರೆ. ಅಂದ್ರೆ ಯುನೈಟೆಡ್ ನೇಷನ್ಸ್ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಹೊಂದಿತ್ತು. ಇದನ್ನ ಎಷ್ಟು ಸಾಧಿಸಿವೆ ಅಂದ್ರೆ ಎಷ್ಟು ಪ್ರಗತಿಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತಿ ವರ್ಷ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ನವರು ಏನಪ್ಪಾ ಅಂದ್ರೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಆ ವರದಿ ಅನ್ವಯ ಭಾರತ 94ನೇ ಸ್ಥಾನದಲ್ಲಿದೆ. ಎಷ್ಟು ಸ್ಕೋರ್ ಮಾಡೈತೆ ಅಂದ್ರೆ 67 ಸ್ಕೋರ್ ಮಾಡೈತಿ. ಟೋಟಲ್ ಕಂಟ್ರೀಸ್ 169 ಕಂಟ್ರಿಗಳನ್ನ ಇದನ್ನ ಇದು ನೋಡ್ಕೊಂಡು ಇದನ್ನ ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತನ್ನ 111ನೇ ಸ್ಥಾಪನಾ ದಿನವನ್ನ ಏನಪ್ಪಾ ಅಂದ್ರೆ ಜೂನ್ 30, 2026ರಂದು ಆಚರಿಸಿತು ಅಂತೇಳಿ. ಅಂದ್ರೆ ಅನಿಮಲ್ ಟಾಕ್ಸಾನಮಿ ಸಮಿಟ್ 2026 ಭುವನೇಶ್ವರ್ ಭೂಪೇಂದ್ರ ಯಾದವ್ ಅವರು ಏನಪ್ಪಾ ಅಂದ್ರೆ ಉದ್ಘಾಟನೆ ಮಾಡಿದ್ದಾರೆ. ಯಾರು? ಭೂಪೇಂದ್ರ ಯಾದವ್ ಅಂತನವರು ಅವರು ಉದ್ಘಾಟನೆ ಮಾಡಿದ್ದಾರೆ. ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅದು ಸ್ಥಾಪನೆ ಆಗಿದ್ದು 1916ರಲ್ಲಿ ಜುಲೈ 1 ಇದು ಜೂನ್ 30, 2026 ಏನಪ್ಪಾ ಅಂದ್ರೆ 111 ವರ್ಷಗಳಾಗಿತ್ತು ಅಂತ ಹೇಳ್ಬೇಕು. ಓಕೆ, 4th ಅನಿಮಲ್ ಟಾಕ್ಸಾನಮಿ ಸಮಿಟ್ ಹೆಲ್ಡ್ ಇನ್ ಕೋಲ್ಕತ್ತಾ. ಇದನ್ನು ಉದ್ಘಾಟನೆ ಮಾಡಿದವರು ಯಾರಪ್ಪಾ ಅಂದ್ರೆ ಭೂಪೇಂದ್ರ ಯಾದವ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1 ಜುಲೈ 2016 ಸ್ಥಾಪನೆ ಆಗಿತ್ತು ಅಂತ ಹೇಳಿ. ಓಕೆ, on 3 July 2026 ACME Green
molecules signed India's first long-term global green methanol supply agreement with uh, ಮಿತ್ಸುಬಿಷಿ ಗ್ಯಾಸ್ ಕೆಮಿಕಲ್ ಕಂಪನಿ MGC ಅಂತೇಳಿ ಅಂದ್ರೆ ಇದನ್ನ ಇದು ಮಾಡಿದ್ರು. ಇಲ್ಲಿ ಚೀನಾ ದೇಶದ ಒಂದು ಕಂಪನಿ ಜೋಡಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ 4 ಜುಲೈ ಅಂತ ಹೇಳಿ 4 ಜುಲೈ 2026 ಕರೆಂಟ್ ಅಫೇರ್ಸ್. ಭಾರತದ 97ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರಪ್ಪ ಅಂದ್ರೆ GP ಹರ್ಷವರ್ಧನ್ ಅನ್ನೋರು ಏನಪ್ಪಾ ಅಂತಂದ್ರೆ ಆ ಟೈಮಿಗೆ ಹೊರ ಹೊಮ್ಮಿದ್ರು. ಬಟ್ ಇವಾಗ 99 ಅಂತ ಹೇಳಿ 1999ನೇ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರಪ್ಪ ಅಂದ್ರೆ ಇತ್ತೀಚೆಗೆ ಒಬ್ರು ಹೊರ ಹೊಮ್ಮಿದಾರ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಂತಂದ್ರೆ ವಿಶ್ವನಾಥ್ ಆನಂದ್ ಅಂತೇಳಿ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ವಿಶ್ವನಾಥ್ ಆನಂದ್ ಅಂತ ಹೇಳಿ. ಇದು ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ನೋಡ್ರಿ, ನಿಮ್ಗೆ ಇದು ಕ್ವಶನ್ ಕೇಳ್ಬೋದು. 1988ರಲ್ಲಿ ಅವ್ರು ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಏನಪ್ಪಾ ಅಂತಂದ್ರೆ ಹೊರಹೊಮ್ತಾರೆ. ಇತ್ತೀಚೆಗೆ ಒಂದು ಟೋಟಲಿ ಭಾರತದಲ್ಲಿ 99 ಜನ ಏನಪ್ಪಾ ಅಂತಂದ್ರೆ ಗ್ರ್ಯಾಂಡ್ ಮಾಸ್ಟರ್ಗಳಾಗಿ ಹೊರಹೊಮ್ಮಿದಾರೆ ಅಂತ ಹೇಳಿ. 98ನೇದು ವಿ ಅಶ್ವಥ್ ಅಂತ ಹೇಳಿ, 97ನೇದು ಬಂದು ಹರ್ಷವರ್ಧನ್ GP, 99ನೇದು ಯಾರಪ್ಪ ಅಂದ್ರೆ VS ರತನ್ ವೇಲ್ ಅಂತೇಳಿ, ತಮಿಳುನಾಡಿನ VS ರತನ್ ವೇಲ್ ಅನ್ನೋರು 99ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತೇಳಿ. ಇದು ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಅಂತಾರಾಷ್ಟ್ರೀಯ ಸಹಕಾರ ದಿನ ಅಂತೇಳಿ, ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಷನ್ ಅಂತೇಳಿ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲನೇ ಶನಿವಾರ ದಿನ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರೆ. ಈ ಸಲ ಬಂದಿದ್ದು ಜುಲೈ 4ನೇ ತಾರೀಕು ಬಂದಿದೆ ಅಂತೇಳಿ. ಥೀಮ್ ಬಂದು ಕೋಆಪರೇಟಿವ್ಸ್ ಫಾರ್ ಪೀಸ್ಫುಲ್ ವರ್ಲ್ಡ್, ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರ ಸಂಸ್ಥೆಗಳು ಅಂತೇಳಿ ಇದು ಮಾಡ್ತಾರೆ. ಈ ದಿನವನ್ನು ಮೊದಲ ಬಾರಿಗೆ 1923ರಲ್ಲಿ ಆಚರಣೆ ಮಾಡ್ತಾರೆ. 1995ರಲ್ಲಿ ಯುನೈಟೆಡ್ ನೇಷನ್ಸ್ ಈ ದಿನವನ್ನ ಅಧಿಕೃತವಾಗಿ ಮಾನ್ಯತೆಯನ್ನ ಕೊಡ್ತೈತಿ ಅಂತ ಹೇಳ್ಬೋದು. ಓಕೆ, ಭಾರತದಲ್ಲಿ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಂತ 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಏನಪ್ಪ ಅಂದ್ರೆ ತಗೊಂಡ್ಬರ್ತಾರೆ. ನೆನಪಿಟ್ಕೋರಿ, ಇದು ಕ್ವಶನ್ ನಿಮಗೂ ಬಂದ್ರು ಬರ್ಬೋದು. ಆಮೇಲೆ ಅಮೆರಿಕ ಸ್ವತಂತ್ರ ದಿನವನ್ನ ಜುಲೈ 4ನೇ ತಾರೀಕು ಆಚರಣೆ ಮಾಡ್ತಾರೆ. ಅಮೆರಿಕವು 1776ರಲ್ಲಿ ಜುಲೈ 4ರಂದು ಸ್ವತಂತ್ರವನ್ನ ಘೋಷಣೆ ಆಗಿದ್ದು ಆ ಸಲುವಾಗಿ ಏನಪ್ಪಾ ಅಂತಂದ್ರೆ ಜುಲೈ 4ನ್ನು ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಓಕೆ, ಇಲ್ಲಿ ಅಮೆರಿಕದ ರಾಷ್ಟ್ರಪಿತ, ಫಾದರ್ ಆಫ್ ಹಿಸ್ ಕಂಟ್ರೀಸ್ ಅಂತ ಯಾರಿಗೆ ಇರ್ತಾರೆ, ಜಾರ್ಜ್ ವಾಷಿಂಗ್ಟನ್ ಅನ್ನೋರ ಏನಪ್ಪಾ ಅಂದ್ರೆ ಅಲ್ಲಿಯ ಅಮೆರಿಕದ ರಾಷ್ಟ್ರಪಿತ ಅಂತ ಕರೀತಾರೆ. ಮತ್ತು ಇವರು ಅಮೆರಿಕದ ಮೊದಲ ಅಧ್ಯಕ್ಷರು ಅಂತ ಹೇಳ್ಬೋದು. ಆಮೇಲೆ ಈಗಿನ ಅಧ್ಯಕ್ಷರು ಅಂತ ಎಲ್ಲರಿಗೂ ಗೊತ್ತಿದ್ದಿದೆ ನಿಮ್ಗೆ, ಯಾರು? ಟ್ರಂಪ್. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಡ್ರಗ್ ಡಿಮ್ಯಾಂಡ್ ರಿಡಕ್ಷನ್ಸ್ ಅಂತ ಅಡಿಯಲ್ಲಿ ನಶಾ ಮುಕ್ತ ಭಾರತ ಅಭಿಯಾನ ಅಂತ ಹೇಳಿ ಒಂದು ಅಭಿಯಾನವನ್ನು ಆಚರಣೆ ಮಾಡ್ತಾರೆ. ಅವಾಗಿಂದ ಜೂನ್ 17ರಿಂದ ಜೂನ್ 26ರವರೆಗೆ ದೇಶಾದ್ಯಂತ ಏನಪ್ಪಾ ಅಂದ್ರೆ ನಶಾ ಮುಕ್ತ ಭಾರತ ಸಪ್ತಾಹ ಅಂತೇಳಿ ಆಚರಣೆ ಮಾಡಿದ್ದಾರೆ. ಇದನ್ನ ಥೀಮ್ 2026ರ ಥೀಮ್ ಬಂದು ನಶಾ ಮುಕ್ತ ಭಾರತ ಅಭಿಯಾನ ವಿಕಸಿತ ಭಾರತ್ ಕಿ ಪೆಹಚಾನ್ ಅಂತ. ನಶಾ ಮುಕ್ತ ಭಾರತ ಅಭಿಯಾನ ವಿಕಸಿತ ಭಾರತದ ಗುರುತು ಅಂತೇಳಿ ಏನಪ್ಪಾ ಅಂತಂದ್ರೆ ಇದನ್ನ ತಗೊಂಡ್ ಬಂದು ಇದನ್ನ ಥೀಮ್ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ರವರು ಏನಪ್ಪಾ ಅಂದ್ರೆ ವಿಕಸಿತ ಉಡಾನ್ ಎಂಬ ಯೋಜನೆ ಮುಂದಿನ ಹಂತವನ್ನ ಏನಪ್ಪಾ ಅಂತಂದ್ರೆ ಘೋಷಣೆ ಮಾಡಿದಾರೆ ಅಂತ ಹೇಳಿ. 2ನೇ ಹಂತದ ಉಡಾನ್ 1 ಇತ್ತು ಫಸ್ಟ್, ಉಡಾನ್ 2 ಅಂತೇಳಿ ವಿಕಸಿತ ಉಡಾನ್ ಅಂತೇಳಿ ಉಡೇ ದೇಶಿಕ ಆಮ್ ನಾಗರಿಕ ಅಂತೇಳಿ. ಉಡಾನ್ ಯೋಜನೆಯು ಅಕ್ಟೋಬರ್ 21, 2016ರಲ್ಲಿ ಏನಪ್ಪಾ ಅಂದ್ರೆ ಆರಂಭಗೊಳ್ತೈತಿ. ಈ ಉಡಾನ್ ಯೋಜನೆ ಅಡಿಯಲ್ಲಿ ಮೊದಲ ವಿಮಾನ 2017ರಲ್ಲಿ ಏನಪ್ಪಾ ಅಂತಂದ್ರೆ ಏಪ್ರಿಲ್ 27ರಂದು ಆರಂಭವಾಗುತ್ತೆ. ಮೊದಲ ಉಡಾನ್ ಮಾರ್ಗ ಬಂದು ಶಿಮ್ಲಾ ಟು ದೆಹಲಿ ಮತ್ತು ಕಡಪಾ ಹೈದರಾಬಾದ್ ಮತ್ತು ನಾಂದೇಡ್ ಮಾರ್ಗವಾಗಿ ಏನಪ್ಪಾ ಅಂತಂದ್ರೆ ಸಂಚಾರ ಮಾಡ್ತೈತಿ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಜುಲೈ 5 ಚೀನಾ ಮತ್ತು ಬಾಂಗ್ಲಾದೇಶ್ ಏನಪ್ಪಾ ಅಂದ್ರೆ ಮುಂಗ್ಲಾ ಬಂದರಿನ ಅಭಿವೃದ್ಧಿಗಾಗಿ ಒಪ್ಪಂದ ಮಾಡಿಕೊಂಡಿದ್ದಾವ ಅಂತ ಹೇಳ್ಬೋದು. ಅದು ಮುಂಗ್ಲಾ ಬಂದರು ಎಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ನಿಮ್ಗೆ ಇದು ಬಾಂಗ್ಲಾದೇಶದಿಂದ ಬರ್ತೈತಿ. ಇತ್ತೀಚೆಗೆ ನ್ಯೂಸ್ ಯಾಕೈತಿ ಅಂತಂದ್ರೆ ಚೀನಾ ಮತ್ತು ಬಾಂಗ್ಲಾದೇಶ ಎರಡು ಒಪ್ಪಂದ ಮಾಡ್ಕೊಂಡು ಈ ಬಂದರನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಮಾಡಿದೆ. ಮುಂಗ್ಲಾ ಬಂದರು ಬಂದು ಬಾಂಗ್ಲಾದೇಶದ 2ನೇ ಅತಿ ದೊಡ್ಡ ಸಮುದ್ರ ಬಂದರು ಅಂತೇಳಿ. ಚಿತ್ತಗಾಂಗ್ ಅಂತೇಳಿ ಒಂದು ಬಂದರು ಐತಿ ಎಲ್ಲಿ ಬಾಂಗ್ಲಾದೇಶ, ಅದು ಬಾಂಗ್ಲಾದೇಶದ ಅತಿ ದೊಡ್ಡ ಸಮುದ್ರ ಬಂದರು ಅಂತ ಹೇಳ್ಬೋದು. ಓಕೆ,
ತದನಂತರ ಬರ್ತಕ್ಕಂಥದ್ದು ಮುಂಗಾರು ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು 138ನೇ ಸಂವಿಧಾನ ತಿದ್ದುಪಡಿ ವಿಧೇಯಕ 2026 ಮಂಡಿಸಲು ನಿರ್ಧಾರ ಮಾಡೈತಿ. ಈ ವಿಧೇಯಕದ ಪ್ರಕಾರ ಏನಪ್ಪಾ ಅಂತಂದ್ರೆ, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯ ಸಚಿವರು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಸತತ 30 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರೆ 31ನೇ ದಿನದಿಂದ ಅವರ ಹುದ್ದೆ ಸ್ವಯಂಚಾಲಿತವಾಗಿ ಖಾಲಿಯಾಗುವುದು ಅಂತೇಳಿ ಏನಪ್ಪಾ ಅಂತಂದ್ರೆ ಇದ್ರ ಉದ್ದೇಶ ಇಟ್ಕೊಂಡು ತಗೊಂಡ್ಬರ್ಬೇಕಂತ ಮಾಡಿದ್ದಾರೆ. ಬಟ್ ಈ ಸದ್ಯಕ್ಕಂತೂ ಈ ಅಧಿವೇಶನ ನಡೀತಾ ಇದೆ. ಬಟ್ ಈ ವಿಧೇಯಕದ ಬಗ್ಗೆ ಯಾವುದೇ ನ್ಯೂಸ್ ಇಲ್ಲ ಅಂತ ಹೇಳ್ಬೋದು. ಪ್ರಸ್ತುತದಲ್ಲಿ ಭಾರತದಲ್ಲಿ 106 ತಿದ್ದುಪಡಿಗಳಾಗಿದ್ದಾವೆ. ಈ 106 ತಿದ್ದುಪಡಿಗಳು ಇಂಪಾರ್ಟೆಂಟ್ ನಿಮಗೆ. ಮುಖ್ಯವಾಗಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, GST ಸಂಬಂಧಪಟ್ಟಂಗ. ಓಕೆ, ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಪಟ್ಟಂಗ ಐತಿ. ಓಕೆ, 102ನೇ ಸಂವಿಧಾನ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ ಏನಿದೆ ಅಲ್ಲ, ಇದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ. ಮೊದಲು ಸ್ಟ್ಯಾಟ್ಯೂಟರಿ ಬಾಡಿ ಇತ್ತು, ಇವಾಗ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಬರ್ತೈತೆ. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ EWS 10% ಏನಪ್ಪಾ ಅಂದ್ರೆ ಮೀಸಲಾತಿ ನೀಡಲು ಏನಪ್ಪಾ ಅಂದ್ರೆ ತಂದಿರತಕ್ಕಂತ ಒಂದು ತಿದ್ದುಪಡಿ ಕಾಯ್ದೆ. ಓಕೆ, 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2020ರಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ SC/ST ಮೀಸಲಾತಿಯನ್ನು ವಿಸ್ತರಣೆ ಮಾಡಿದ್ದು ಮತ್ತೆ ಆಂಗ್ಲೋ ಇಂಡಿಯನ್ಸ್ ಏನ್ ನಾಮನಿರ್ದೇಶನ ಹೊಂದಿದಾರಲ್ಲ ಅದನ್ನ ಕೊನೆಗೊಳಿಸ್ತಾರ, ಅಂದ್ರೆ ರದ್ದುಗೊಳಿಸ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬಂದು 2021 ರಾಜ್ಯಗಳಿಗೆ OBC ಪಟ್ಟಿಯನ್ನು ಗುರುತಿಸುವ ಅಧಿಕಾರವನ್ನ ಮರುಸ್ಥಾಪನೆ ಮಾಡ್ತಾರೆ. ಮೊದಲು ಏನ್ ಮಾಡ್ತಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿತ್ತಲ್ಲ, ಅದನ್ನ ಹೊಳ್ಳಿ ವಾಪಸ್ ಏನಪ್ಪಾ ಅಂದ್ರೆ ರಾಜ್ಯಗಳೇ ನೀವೇ OBC ಪಟ್ಟಿಯನ್ನ ಗುರುತು ಮಾಡ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ 2023 ನಾರಿ ಶಕ್ತಿಕ ವಂದನಾ ಅಧಿನಿಯಮ ಅಂತ ಹೇಳಿ ಮಹಿಳೆಯರಿಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ 33% ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಸಂವಿಧಾನ ತಿದ್ದುಪಡಿ 106ನೇ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ಬೋದು. ಓಕೆ, ಇದು ನೀವು ಇಂಪಾರ್ಟೆಂಟ್ ನೆನಪಿಟ್ಬೇಕು. 101ರಿಂದ 106 ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಓಕೆ, ಜಪಾನ್ ಭಾರತ ನೌಕಾಪಡೆಗಾಗಿ ಯುನಿಕಾರ್ನ್ ಯುನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ ಎಂಬ ಅತ್ಯಾಧುನಿಕ ಸಮಗ್ರ ಆಂಟೆನಾ ವ್ಯವಸ್ಥೆಯನ್ನು ಪೂರೈಸಲು ಏನಪ್ಪಾ ಅಂದ್ರೆ ಒಪ್ಪಿಗೆ ನೀಡಿದ್ದು. ಈ ವ್ಯವಸ್ಥೆ ಏನಪ್ಪಾ ಅಂದ್ರೆ ಶತ್ರು ದೇಶಗಳ ರೆಡಾರ್ಗಳಿಂದ ಸುಲಭವಾಗಿ ಪತ್ತೆಯಾಗದ ಲೋ ಅಬ್ಸರ್ವೇಬಲ್ ಸಾಮರ್ಥ್ಯವನ್ನು ಪತ್ತೆಯಾಗದ ಏನಪ್ಪಾ ಅಂತಂದ್ರೆ ಅವುಗಳನ್ನು ಪತ್ತೆ ಮಾಡಲು ಸಲುವಾಗಿ ಏನಪ್ಪಾ ಅಂದ್ರೆ ಈ ಆಂಟೆನಾ ವ್ಯವಸ್ಥೆಯನ್ನು ಬಳಕೆ ಮಾಡ್ತಾರಂತೆ. ಭಾರತೀಯ ನೌಕಾಪಡೆಯ ಸಂವಹನ ಮತ್ತು ಯುದ್ಧ ಸಾಮರ್ಥ್ಯ ಮತ್ತಷ್ಟು ಇದರಿಂದ ಏನಪ್ಪಾ ಅಂದ್ರೆ ಬಲಗೊಳ್ಳಲಿದೆ ಅಂತ ಹೇಳಿ. ಭಾರತ ಮತ್ತು ಜಪಾನ್ ಯುನಿಕಾರ್ನ್ ಯುನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ ಅಂತ ಹೇಳಿ. ಓಕೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ. ಈ ಭಾರತದಲ್ಲಿ ಈ ವ್ಯವಸ್ಥೆ ಏನಪ್ಪಾ ಅಂದ್ರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಜಪಾನ್ನ ಸಹಯೋಗದೊಂದಿಗೆ ಏನಪ್ಪಾ ಅಂದ್ರೆ ಅಭಿವೃದ್ಧಿಪಡಿಸುವ ಮತ್ತು ಉತ್ಪಾದಿಸುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಓಕೆ, ಇದು ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 UAPA ಅಂತೆ ಭಾರತದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಭಯೋತ್ಪಾದನೆ ತಡೆಗಟ್ಟುವ ಸಲುವಾಗಿ ಏನಪ್ಪಾ ಅಂದ್ರೆ ಜಾರಿಯಾಗಿರ್ತಕ್ಕಂಥ ಒಂದು ಕಾಯ್ದೆ. ಇದು ಏನಪ್ಪಾ ಅಂತಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 ಅಂತ ಹೇಳಿ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ದ ಸೆಕೆಂಡ್ ಆರ್ಬಿಟ್ ಬಿಹಾಫ್ ಆಫ್ ಮ್ಯಾನ್ ಡ್ರೀಮ್ಸ್ ಆಫ್ 1.4 ಬಿಲಿಯನ್ ಹಾರ್ಟ್ಸ್ ಎಂಬ ಕಥಾತ್ಮಕ ಪುಸ್ತಕವನ್ನು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಬರೆದು ಬಿಡುಗಡೆಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಯಾವುದು, ಭಾರತದ ಗಗನ ಶುಭಾಂಶು ಶುಕ್ಲಾ ದ ಸೆಕೆಂಡ್ ಆರ್ಬಿಟ್ ಬಿಹಾಫ್ ಬಿಲೀಫ್ ಆಫ್ ಎ ಮ್ಯಾನ್ ಡ್ರೀಮ್ ಆಫ್ 1.4 ಬಿಲಿಯನ್ ಹಾರ್ಟ್ಸ್ ಅಂತೇಳಿ. ಓಕೆ, ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಬಲ್ಹೋತ್ರ ಜಿಲ್ಲೆಯ ಪಂಚಪದ್ರದಲ್ಲಿ ದೇಶದ ಮೊದಲ ಗ್ರೀನ್ ಫೀಲ್ಡ್ ಇಂಟಿಗ್ರೇಟೆಡ್ ರಿಫೈನ್ ಕಮ್ ಪೆಟ್ರೋಲಿಯಂ ಕಾಂಪ್ಲೆಕ್ಸ್ ಅನ್ನು ಏನಪ್ಪಾ ಅಂತಂದ್ರೆ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ದೇಶದ ಮೊದಲ ಗ್ರೀನ್ ಫೀಲ್ಡ್ ರಿಫೈನರಿ ಈಗ ಏನಪ್ಪಾ ಅಂದ್ರೆ ಮೋದಿ ಚಾಲನೆ ನೀಡಿದ್ದು ರಾಜಸ್ಥಾನದ ಬಲ್ಹೋತ್ರ ಜಿಲ್ಲೆ ಪಂಚಪದ್ರದಲ್ಲಿ ಅಂತೇಳಿ. ಓಕೆ, ನೆನ್ಬಿಟ್ಟು ಬರ್ರಿ ನೀವು. ನೆಕ್ಸ್ಟ್, ಭಾರತ ಏನಪ್ಪಾ ಅಂದ್ರೆ ಭಾರತವು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಆಮೇಲೆ ಇಂಟರ್ ಗವರ್ಮೆಂಟಲ್ ಗ್ರೂಪ್ಸ್ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಲಾ ಅಂಡ್ ಪಾಲಿಸಿಯ 9ನೇ ಅಧಿವೇಶನದ ಅಧ್ಯಕ್ಷತೆಯನ್ನ ಹೊಂದೈತಿ ಅಂತ ಹೇಳ್ಬೋದು. UNCTAD ಅಂತ ಹೇಳಿ. UNCTAD ಏನಪ್ಪಾ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ 1964ರಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಧಾನ ಕಚೇರಿ ಜೆನೆವಾದ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಅಂತ ಹೇಳೋದು. ಉದ್ದೇಶ ಬಂದು ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿಗೆ ಉತ್ತೇಜನ ನೀಡುವುದೇನಪ್ಪಾ ಅಂತಂದ್ರೆ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು.
ಅದಾದ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ 2026 ಪ್ರಶಸ್ತಿ ಏನಪ್ಪಾ ಅಂತಂದ್ರೆ ಲಭಿಸಿದೆ ಅಂತ. ಸ್ಕ್ಯಾನ್ ಮತ್ತು ಶೇರ್ ಎಂಬ ಡಿಜಿಟಲ್ ಆರೋಗ್ಯ ಉಪಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರ ಸಲುವಾಗಿ ಈ ಪ್ರಶಸ್ತಿಯನ್ನು ICMR ಗೆ ಏನಪ್ಪಾ ಅಂತಂದ್ರೆ ನೀಡಲಾಗಿದೆ ಅಂತ ಹೇಳ್ಬೋದು. ಓಕೆ, ICMR ಅಂತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಏನಂತಂದ್ರೆ 1911ರಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗುತ್ತೆ. ಅವಾಗ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಆಗಿ ಸ್ಥಾಪನೆ ಆಗಿ ಇದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ICMR ಅಂತ ಹೇಳಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ 1949ರಲ್ಲಿ ಇದನ್ನು ಮುಂದುವರೆದೈತಿ. ಇದರ ಹೆಡ್ ಕ್ವಾರ್ಟರ್ ಏನಪ್ಪಾ ಅಂದ್ರೆ ನವದೆಹಲಿಯಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಭಾರತದ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅವರು ಏನಪ್ಪಾ ಅಂದ್ರೆ ಮ್ಯಾಂಚೆಸ್ಟರ್ ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧ ಮ್ಯಾಂಚೆಸ್ಟರ್ ನಡೆದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ 2ನೇ T20 ಪಂದ್ಯದಲ್ಲಿ ಏನಪ್ಪಾ ಅಂದ್ರೆ ಪಾದಾರ್ಪಣೆ ಮಾಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತಿ ಕಿರಿಯ ಆಟಗಾರ ಅಂತ ಹೇಳಿ 15 ವರ್ಷ 99 ದಿನ ಈ ವೈಭವ್ ಸೂರ್ಯವಂಶಿಗೆ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಇದು ಯಾರ ಹೆಸರಲ್ಲಿ ಇತ್ತಂದ್ರೆ ಸಚಿನ್ ತೆಂಡೂಲ್ಕರ್ ಅವ್ರ ಹೆಸರಲ್ಲಿ ಇತ್ತು. 16 ವರ್ಷ 205 ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಅವರು ತಮ್ಮ ಮೊದಲ ಚೊಚ್ಚಲ ಅಂತಾರಾಷ್ಟ್ರೀಯ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ್ರು. ಬಟ್ ಈ ರೆಕಾರ್ಡ್ ಅನ್ನ ಏನಪ್ಪಾ ಅಂದ್ರೆ ವೈಭವ್ ಸೂರ್ಯವಂಶಿ ಮುರಿದ್ರು. ಇನ್ನೊಂದು ಈ ವ್ಯಕ್ತಿ ಈ ಹುಡುಗನ ಇದು ಏನಪ್ಪಾ ಅಂತಂದ್ರೆ ಅತಿ ಕಿರಿಯ ಅಂತಾರಾಷ್ಟ್ರೀಯ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ 50 ಅಂದ್ರೆ ಹಾಫ್ ಸೆಂಚುರಿ ಮಾಡಿದ ಆಟಗಾರ ಅಂತ ಇತ್ತೀಚೆಗೆ ಜಿಂಬಾಬ್ವೆ ವಿರುದ್ಧ ನಡೆದ ಪಂದ್ಯದಲ್ಲಿ ಇದು ಮಾಡಿದಾನೆ ಅಂತ. ನೆಕ್ಸ್ಟ್, ಹುಡುಗಿಯರಲ್ಲಿ ಶಫಾಲಿ ವರ್ಮಾ ಅವರು 15 ವರ್ಷ 285 ದಿನಗಳ ವಯಸ್ಸಿನಲ್ಲಿ ಭಾರತ ತಂಡದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಾದಾರ್ಪಣೆ ಮಾಡಿದ ಅತಿ ಕಿರಿಯ ಮಹಿಳಾ ಕ್ರಿಕೆಟಿಗೆ ಅಂತ ಹೇಳಿ ಯಾರು ಶಫಾಲಿ ವರ್ಮಾ ಅಂತ ಹೇಳಿ ಇಂಪಾರ್ಟೆಂಟ್ ನೆನಪಿಟ್ಕೊರಿ. ನೆಕ್ಸ್ಟ್, ಅವೆಂಚರ್ ವೆಲ್ತ್ ಹ್ಯುರಾನ್ ಇಂಡಿಯಾ ಲಿಮಿಟೆಡ್ ಬಿಡುಗಡೆ ಮಾಡಿದ 2026ನೇ ಸಾಲಿನ 30 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ಕೆಳಗಿನ ವಯಸ್ಸಿನ ಯುವ ಉದ್ಯಮಗಳ ಪಟ್ಟಿಯಲ್ಲಿ ಬೆಂಗಳೂರು ಏನಪ್ಪಾ ಅಂದ್ರೆ ಮೊದಲ ಸ್ಥಾನದಲ್ಲಿ ಪಡೆದಿದೆ ಅಂತ ಹೇಳಿ. ಅಂದ್ರೆ 30 ವರ್ಷ ಮತ್ತು ಅದಕ್ಕಿಂತ ಕೆಳಗಿನ ಏನು ಯುವಕರದಲ್ಲ ಅವರು ಯುವ ಉದ್ಯಮವನ್ನ ಅತಿ ಹೆಚ್ಚು ಸ್ಥಾಪನೆ ಆಗಿರುವ ನಗರದಲ್ಲಿ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಓಕೆ, ಪ್ರೈಸ್ ಅಂಡ್ ಟಾಟಾ ಸನ್ಸ್ ಬಿಡುಗಡೆ ಮಾಡಿದ ಇಂಡಿಯನ್ ಫ್ಯಾಮಿಲಿ ಕನ್ಸಂಪ್ಷನ್ ಸರ್ವೆ ಪ್ರಕಾರ ಅತಿ ಹೆಚ್ಚು ಕುಟುಂಬ ಆದಾಯ ಹೊಂದಿರುವ ನಗರಗಳಲ್ಲಿ ಬೆಂಗಳೂರು, ಚಂಡೀಗಢ, ದೆಹಲಿ ಮೊದಲ 3 ಸ್ಥಾನಗಳನ್ನ ಪಡೆದಿದೆ ಅಂತ ಹೇಳಿ. ಅತಿ ಹೆಚ್ಚು ಕುಟುಂಬ ಆದಾಯ ಹೊಂದಿರುವ ನಗರಗಳಲ್ಲಿ ಬೆಂಗಳೂರು, ಚಂಡೀಗಢ, ದೆಹಲಿ. ಓಕೆ, ಕುಟುಂಬಗಳು ಅತಿ ಹೆಚ್ಚು ವೆಚ್ಚ ಮಾಡುವ ನಗರಗಳಲ್ಲಿ ಏನಪ್ಪಾ ಅಂದ್ರೆ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ, ತಿರುವನಂತಪುರ 2ನೇ ಸ್ಥಾನ, ಬೆಂಗಳೂರು 6ನೇ ಸ್ಥಾನದಲ್ಲಿ. ಅತಿ ಹೆಚ್ಚು ಕುಟುಂಬ ವೆಚ್ಚ ಎಲ್ಲಿ ಜಾಸ್ತಿ ಮಾಡ್ತಾರೆ? ಚಂಡೀಗಢ 2ನೇ ಸ್ಥಾನ, ತಿರುವನಂತಪುರಂ ಅಂತೇಳಿ. ಓಕೆ, ನೆಕ್ಸ್ಟ್, ಪದ್ಮ ವಿಭೂಷಣ ಪುರಸ್ಕೃತೆ ತಿಜನ್ ಬಾಯಿ ರವರು ಏನಪ್ಪಾ ಅಂದ್ರೆ ನಿಧನ ಹೊಂದಿದ್ದಾರೆ. ಓಕೆ, ಇವರು ಎಲ್ಲಿಯವರು ಅಂತಂದ್ರೆ ಛತ್ತೀಸ್ಗಢ ರಾಜ್ಯದವರು. ಯಾರು? ತಿಜನ್ ಬಾಯಿ ಅಂತೇಳಿ. ತಿಜನ್ ಬಾಯಿ ಅವರು ಪದ್ಮವಿಭೂಷಣ ಪುರಸ್ಕೃತ. ಇವರು ಏನಪ್ಪಾ ಅಂದ್ರೆ ಬಂಡವಾನಿ ಅಂತೇಳಿ ಒಂದು ಜಾನಪದ ಕಥನ ಕಲೆ ಇದೇನಪ್ಪಾ ಅಂದ್ರೆ ವಿಶ್ವಕ್ಕೆ ಪರಿಚಯ ಮಾಡಿದವರು ಯಾರಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಗೊಳಿಸಿದವರು. ಬಂಡವಾನಿ ಎಂಬ ಜಾನಪದ ಕಥನ ಕಲೆಯನ್ನೇನಪ್ಪಾ ಅಂದ್ರೆ ಪ್ರಸಿದ್ಧಿ ಮಾಡಿದ್ರು ಅವರು. ಯಾರು? ತಿಜನ್ ಬಾಯಿ ಅನ್ನೋರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಅಂತ ಕೇಳ್ಬೋದು ನಿಮ್ಗೆ. ಇಟ್ಕೋಬೇಕು. ಓಕೆ, ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಡಗನಹಳ್ಳಿ, ವಿಜಯಪುರ, ಬೂತನೂರುಗಳಲ್ಲಿ ಗ್ರಾಮಗಳಲ್ಲಿ ಅಪರೂಪದ ಖನಿಜವಾದ ಮೊನಜೈಟ್ ನಿಕ್ಷೇಪ ಏನಪ್ಪಾ ಅಂದ್ರೆ ಪತ್ತೆ ಆಗೈತಿ. ಇದು ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಪ್ಪಾ ಅಂದ್ರೆ ಖಚಿತಪಡಿಸಿದ್ದು. ಇದು ಏನಪ್ಪಾ ಅಂದ್ರೆ ಥೋರಿಯಂನ ಮೊನಜೈಟ್ ಅನ್ನೋದು ಏನಂದ್ರೆ ಒಂದು ಥೋರಿಯಂನ ಇದು ಏನಂತಂದ್ರೆ ನಿಕ್ಷೇಪ ಅಂತ ಹೇಳ್ಬೋದು. ಇದರಿಂದ ಥೋರಿಯಂ ದೊರೆತೈತಿ ನಿಮಗೆ. ಓಕೆ, ನೆಕ್ಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಮಹಿಳೆಯರ ತುರ್ತು ನೆರವಿಗಾಗಿ 24x7 NCW ವುಮೆನ್ ಹೆಲ್ಪ್ ಲೈನ್ ನಂಬರ್ 14490 ಅನ್ನ ಆರಂಭ ಮಾಡೈತಿ. ಈ ಟೋಲ್ ಫ್ರೀ ಹೆಲ್ಪ್ ಲೈನ್ ನಂಬರ್ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಹಿಂಸಾಚಾರ, ಕಿರುಕುಳ, ಇತರೆ ಸಂಕಷ್ಟದ ಸಂದರ್ಭ ತ್ವರಿತ ನೆರವು, ಮಾರ್ಗದರ್ಶನ, ಡಿಜಿಟಲ್ ದೂರುಗಳನ್ನು ದಾಖಲಿಸುವ ಸೌಲಭ್ಯ ಏನಂತಂದ್ರೆ ಒದಗಿಸುವ ಇದನ್ನ ಜಾರಿಗೊಳಿಸಿದಾರ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದ್ರೆ
ರಾಷ್ಟ್ರೀಯ ಮಹಿಳಾ ಆಯೋಗ ಸೇಮು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾಗಿದ್ದು 1990 ಆಕ್ಟ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಕ್ಟ್ 1990 ಅಡಿಯಲ್ಲಿ 31 ಜನವರಿ 1992 ಏನಪ್ಪಾ ಅಂದ್ರೆ ಇದೊಂದು ಸ್ಥಾಪನೆ ಆಗುತ್ತೆ. ಮಹಿಳೆಯರ ಹಕ್ಕುಗಳ ರಕ್ಷಣೆ ಮತ್ತು ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುವ ಒಂದು ಶಾಸನಬದ್ಧ ಸಂಸ್ಥೆ ಇದೊಂದು. ಓಕೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಜಯಂತಿ ಪಟ್ನಾಯಕ್ ಅಂತೇಳಿ, ಪ್ರಸ್ತುತ ಅಧ್ಯಕ್ಷರು ವಿಜಯ ಕಿಶೋರ್ ರಹಾಟ್ಕರ್ ಅನ್ನೋರು ಏನಪ್ಪಾ ಅಂದ್ರೆ ಪ್ರಸ್ತುತ ಇದರ ಅಧ್ಯಕ್ಷರದಾರ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಇದೆ ಹೇಳ್ತಲ್ಲ ಅವಾಗಲೇ ಯುಎನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಭಾರತ 94ನೇ ಸ್ಥಾನ ಐತಿ. ಭಾರತದ ಅಂಕ 48.3. ಈ ವರದಿಯಲ್ಲಿ ಒಟ್ಟು 169 ದೇಶಗಳೇನಪ್ಪಾ ಅಂದ್ರೆ ಭಾಗವಹಿಸಿದ್ದವ ಮೌಲ್ಯಮಾಪನ ಮಾಡಲಾಗಿದ್ದು ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್ ದೇಶಗಳೇನಪ್ಪಾ ಅಂದ್ರೆ ಮೊದಲ 3 ಸ್ಥಾನಗಳನ್ನ ಏನಪ್ಪಾ ಅಂದ್ರೆ ಪಡೆದಿದ್ದಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇದು ಯುಎನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಏನಪ್ಪಾ ಅಂದ್ರೆ 2012ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತೈತಿ. ಇದ್ರ ಒಂದು ಗುರಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅನುಷ್ಠಾನಕ್ಕೆ ಬೆಂಬಲ ನೀಡುವುದು ಒಂದು ಜಾಗತಿಕ ಜಾಲತಾಣವಾಗಿದ್ದು ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಲ್ಲಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 2026 ಮಹಿಳಾ ICC ಮಹಿಳಾ T20 ವರ್ಲ್ಡ್ ಕಪ್ 10ನೇ ಆವೃತ್ತಿ ಏನಪ್ಪಾ ಅಂದ್ರೆ ಎಲ್ಲಿ ನಡೆದಿತ್ತು? ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ನಡೆದಿತ್ತು. ಯಾರು ಗೆದ್ರು ಅಂದ್ರೆ ಮಹಿಳಾ ಗೆದ್ದರು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನ ಗೆದ್ದು ಚಾಂಪಿಯನ್ ಆಗಿದೆ ಅಂತ ಹೇಳ್ಬೋದು. ರನ್ನರ್ ಅಪ್ ಆದರು ಇಂಗ್ಲೆಂಡ್ ದವರಾಗಿದ್ದಾರೆ. ಒಟ್ಟು 12 ತಂಡಗಳು ಇಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸಿದ್ದು. ಬೆತ್ ಮೋನಿ ಅನ್ನೋರು ಏನಪ್ಪಾ ಅಂತಂದ್ರೆ ಸರಣಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಪ್ಲೇಯರ್ ಆಫ್ ದ ಮ್ಯಾಚ್, ಫೈನಲ್ ಪಂದ್ಯ ಶ್ರೇಷ್ಠ ಆಟಗಾರ್ತಿ ಮತ್ತು ಸರಣಿ ಶ್ರೇಷ್ಠ ಆಟಗಾರ್ತಿ ಅಂತ ಯಾರಪ್ಪ ಅಂದ್ರೆ ಬೆತ್ ಮುನಿ ಅವರು ಆಗಿದ್ದಾರೆ ಅಂತ ಹೇಳ್ಬೇಕು. ಓಕೆ, ಫೈನಲ್ ಪಂದ್ಯ ಎಲ್ಲಿ ನಡೆದಿತ್ತು ಅಂತಂದ್ರೆ ಲಾರ್ಡ್ಸ್ ಅಂದ್ರೆ ಇಂಗ್ಲೆಂಡಿನ ಲಾರ್ಡ್ಸ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆದಿತ್ತು. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟ್ರಗಳು ಜಾಗತಿಕ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಿಸುವ ಗುರಿಯನ್ನ ಹೊಂದೈತಿ ಅಂತ ಹೇಳಿ ಒಪೆಕ್ಸ್ ಪ್ಲಸ್ ರಾಷ್ಟ್ರಗಳು ಹೇಳಿದವು. ಬಟ್ ಒಪೆಕ್ ಅನ್ನೋದೇನಪ್ಪಾ ಅಂದ್ರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ ಒಪೆಕ್ ಅಂತ ಇರ್ತೈತಿ. ಈ ಒಪೆಕ್ ಸ್ಥಾಪನೆ ಆಗಿದ್ದವಾಗ ಸ್ಥಾಪನೆ 1960 ಸೆಪ್ಟೆಂಬರ್ 14ಕ್ಕೆ ಸ್ಥಾಪನೆ ಆಗುತ್ತೆ. ಸ್ಥಾಪಿತ ಸ್ಥಳ ಬಾಗ್ದಾದ್, ಇರಾಕ್ನ ಬಾಗ್ದಾದ್ನಲ್ಲಿ. ಬಟ್ ಈ ಪ್ರಸ್ತುತ ಇದ್ರ ಕೇಂದ್ರ ಕಚೇರಿ ವಿಯೆನ್ನಾ, ಆಸ್ಟ್ರೇಲಿಯಾದ ವಿಯೆನ್ನಾದಲ್ಲಿ ಏನಪ್ಪಾ ಅಂದ್ರೆ ಇದ್ರ ಕೇಂದ್ರ ಕಚೇರಿ ಐತಿ. ಸ್ಥಾಪಕ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ವೆನೆಜುವೆಲಾ. ಒಟ್ಟು 5 ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದ್ರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 12 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ ವಿಶ್ವ ಪ್ರಾಣಿಜನ್ಯ ರೋಗ ದಿನ ಅಂತ, ವರ್ಲ್ಡ್ ಜೂನೋಸ್ ಡೇ ಅಂತೇಳಿ ಪ್ರತಿ ವರ್ಷ ಜುಲೈ 6ರಂದು ಆಚರಣೆ ಮಾಡ್ತಾರೆ. 1885ರಲ್ಲಿ ಜುಲೈ 6ರಂದು ಲೂಯಿಸ್ ಪ್ಯಾಸ್ಚರ್ ರೇಬಿಸ್ ವಿರುದ್ಧದ ಮೊದಲ ಲಸಿಕೆ ನೀಡಿದ ಸ್ಮರಣಾರ್ಥ ಈ ದಿನವನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವುಗಳ ತಡೆಯುವುದು ಮತ್ತು ನಿಯಂತ್ರಣ ಮಾಡುವ ಉತ್ತೇಜನ ನೀಡುವ ಸಲುವಾಗಿ ಏನಪ್ಪಾ ಅಂದ್ರೆ ವಿಶ್ವ ಪ್ರಾಣಿಜನ್ಯ ರೋಗ ದಿನ ಅಂತೇಳಿ ಜುಲೈ 6ನೇ ತಾರೀಕನ್ನ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಜುಲೈ 1ರಿಂದ ಜುಲೈ 6ರವರೆಗಿನ ಕರೆಂಟ್ ಅಫೇರ್ಸ್. ಓಕೆ, ಯಾವುದೇ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.